ಹಾಯ್ ಎಲ್ಲರಿಗೂ ನಮಸ್ಕಾರ. ಜೆ ಫ್ಲಾಗ್ಗೆ ಸ್ವಾಗತ. ನಾನು ಚಂದ್ರಿಕಾ. ಇದು ನನ್ನ 21 ಡೇಸ್ ಚಾಲೆಂಜ್ನ 13th ಡೇ ಇದಾಗಿರುತ್ತೆ. ಮಾರ್ನಿಂಗ್ 6:45ಗೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ವರ್ಕೌಟ್ ಮಾಡಿ ಜ್ಯೂಸ್ ಏನು ಮಾಡ್ಕೊಂಡು ಕುಡಿದಿರಲಿಲ್ಲ. ಯಾಕಂದರೆ ಇವತ್ತು ನಾನು ಅರಿಶಿನ ಮತ್ತು ಬಿಸಿನೀರನ್ನ ಕಾಸ್ಕೊಂಡು ಕುಡಿದಿದ್ದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನನಗೆ ಸ್ವಲ್ಪ ಬಾಡಿ ಪೇಯ್ನ್ ಇರೋದ್ರಿಂದ ತುಂಬ ಸುಸ್ತಾಗ್ತಾಯಿತ್ತು ಮತ್ತು ಮೈಕೈ ಎಲ್ಲ ತುಂಬಾ ಒಂಥರ ನೋವ್ತಾಯಿತ್ತು. ಅದಕ್ಕೋಸ್ಕರ ನಾನು ಅರಿಶಿನ ಮತ್ತು ಬಿಸಿನೀರ ಕಾಸ್ಕೊಂಡು ಕುಡಿದಿದ್ದು. ಇದು ತುಂಬ ರಿಲ್ಯಾಕ್ಸೇಷನ್ ಅಂತಲೇ ಹೇಳ್ಬೋದು. ಬಾಡಿಗೆ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ನಾನು ಕುಡಿದಿದ್ದು. ನೀವು ಬೇಕಾದರೆ ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ಬೋದು. ಜಾಸ್ತಿ ಏನು ಹೇಳಲಿಕ್ಕಾಗಲ್ಲ, ಬಟ್ ಇದು ನನ್ನ ಬಾಡಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಮಾಡ್ಕೊಂಡು ಕುಡಿದಿದ್ದು. ಇದಾದ ನಂತರದಲ್ಲಿ ನಮ್ಮ ಮನೆಯವರು ಸಹ ಅವ್ರಿಗೆ ಕೇಳಿ ಇದನ್ನು ಕುಡಿಯಲ್ಲ. ಅದಕ್ಕೋಸ್ಕರ ಅವರು ಪುದೀನ ಜ್ಯೂಸ್ ಬೇಕು ಅಂದರು. ಅದಕ್ಕೋಸ್ಕರ ಅವರಿಗೆ ಪುದೀನ ಜ್ಯೂಸ್ ಮಾಡೋಣ ಅಂತಂದು ರೆಡಿ ಮಾಡ್ತಾಯಿದ್ದೆ. ಇನ್ನೇನು ಪುದೀನ ಜ್ಯೂಸ್ ಮಾಡ್ತಾ ಇರುವಾಗ ಕೆಲವೊಂದು ಜೊತೆಗೆ ಏನೇನು ಕೆಲಸ ಇದೆ ನಂದೆಲ್ಲನೂ ಸಹ ಮಾಡ್ಕೊತಾನೆ ಈ ಒಂದು ಕೆಲಸ ಮಾಡ್ತಾಯಿದ್ದೆ. ಮತ್ತು ನಾರ್ಮಲಾಗಿ ಪೇಪರ್ ಓದೋದಿದ್ದೇ ಇರುತ್ತೆ. ನಮ್ಮ ಮನೆಯವ್ರು ಪೇಪರ್ ಓದ್ತಾಯಿದ್ರು. ಸಡನ್ನಾಗಿ ಒಂದು ಕಾಲ್ ಬಂತು. ಆಲ್ಮೋಸ್ಟ್ 7:30 ಅಂತ ಅನಿಸುತ್ತೆ. ನನಗೆ ಅದು ಆ್ಯಕ್ಚುಲಿ ಒಂದು ರಾಂಗ್ ನಂಬರಿಂದನೇ ಕಾಲ್ ಬಂದಿದ್ದು. ಏನೋ ಭಯ ಕೂಡ ಆಯಿತು, ಯಾವ ನಂಬರು ಏನು ಅಂತ. ಫೈನಲ್ ಆಗಿ ಕಾಲ್ ಬಂದ್ಮೇಲೆ ಮಾತಾಡಾದ್ಮೇಲೆ ಈ ಥರ ನ್ಯೂಸ್ ಅಲರ್ಟ್ ಅಂತ ಹೇಳಿದರು. ತುಂಬಾ ಖುಷಿ ಆಯಿತು. ಈ ಥರ ಇಂಟರ್ವ್ಯೂಗಿದೆ ಬನ್ನಿ ಅಂತ ಹೇಳಿದರು. ಸೊ ನನಗಂತೂ ನಾನು ಮಾಡಿದಂಥ ಒಂದು ಕೆಲಸದಿಂದ ಇವತ್ತು ನನಗೆ ಜಾಬ್ ಆಗ್ತಾಯಿದೆ ಅನ್ನೋದು ತುಂಬಾ ಖುಷಿ ಇತ್ತು. ಅದ್ರ ಜೊತೆಗೆ ತುಂಬಾ ಭಯ ಕೂಡ ಇತ್ತು ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಒಂದೊಂದು ಚಾನಲಿ ಒಂದೊಂದು ಕಡೆ ಒಂದೊಂದು ರೀತಿಯಾದಂಥ ಕೆಲವೊಂದು ತತ್ವ ಸಿದ್ಧಾಂತಗಳಿರ್ತವೆ. ಅದನ್ನು ಅವರು ಪಾಲಿಸಲೇಬೇಕು. ನಾವು ಸಹ ಅದೇ ರೀತಿ ಪಾಲಿಸ್ಕೊಂಡು ಕೆಲಸ ಮಾಡಬೇಕಾಗುತ್ತೆ. ಅವರಲ್ಲಿ ಏನಿರುತ್ತೆ ಆ ನಿಯಮಗಳನ್ನು. ಸೊ ಅಲ್ಲಿದ್ದಂಥ ಕೆಲಸಗಳನ್ನ ಇಲ್ಲಿ ಮಾಡೋಕ್ಕಾಗಲ್ಲ, ಇಲ್ಲಿದ್ದಂಥ ಕೆಲಸಗಳನ್ನ ಅಲ್ಲಿ ಮಾಡೋಕ್ಕಾಗಲ್ಲ. ಸೊ ಭಯ ತುಂಬಾ ಇತ್ತು. ಆಲ್ಮೋಸ್ಟ್ 3 ಮಂತ್ಸಿಂದ ನಾನು ಆಲ್ಮೋಸ್ಟ್ 2 ಕಡೆ ಹುಡುಕಿದ್ದೆ. 2 ಕಡೆ ಸಹ ಸಿಕ್ಕಿತ್ತು. ಬಟ್ ನನಗೆ ಅಡ್ಜಸ್ಟ್ ಆಗದೆ ಇರೋದ್ರಿಂದ ನಾನು ವೇಟ್ ಮಾಡ್ತಾಯಿದ್ದೆ. ಓನ್ ಬಿಸ್ನೆಸ್ ಮಾಡಬೇಕು ಅಂತ ಪ್ಲ್ಯಾನಲ್ಲಿತ್ತು. ಅಷ್ಟೊತ್ತಿಗೆ ಇದೊಂದು ಕೆಲಸ ಕೂಡ ಸಿಕ್ಕಿದೆ. ನಾನು ಮಾಡಿದ್ದು ಒಂದು ಯೂಟ್ಯೂಬಲ್ಲಿ ಸಹ ನೋಡಿದ್ದೆ ನಾನು. ಅದನ್ನು ನಾನು 5 ಡೇಸ್ ಮಾಡಿದ್ದು. ಇವತ್ತಿಗೆ ಅದು 6 ಡೇಸಲ್ಲೇ ರಿಸಲ್ಟ್ ಕಂಡಿದೆ. ತುಂಬಾ ಖುಷಿ ಆಗ್ತಿದೆ. ಇದು ಆಲ್ಮೋಸ್ಟ್ ಎಲ್ಲರೂ ಮಾಡಿರ್ಬೋದು. ಇದು ಸಹ ನನ್ನ ಲೈಫಲ್ಲಿ ವರ್ಕೌಟ್ ಆಯಿತು ಅಂತಲೇ ಹೇಳ್ಬೋದು. ಕೆಲವೊಂದು ವಿಚಾರಗಳನ್ನ ನಾವು ಯೂಟ್ಯೂಬಲ್ಲಿ ನೋಡಿ ತಿಳ್ಕೊಬೇಕಾಗುತ್ತೆ. ನಾನು ಸಹ ಅದನ್ನು ಸೇಮ್ ಹಾಗೆ ಮಾಡಿದ್ದು. ಅದು ಬಟ್ ಇಷ್ಟು ಬೇಗ ರಿಸಲ್ಟ್ ಕಾಣುತ್ತೆ ಅಂದ್ಕೊಂಡಿರಲಿಲ್ಲ. ಓಕೆ ಮಾಡೋಣ ಅಂತಂದು ಮಾಡಿಕೊಂಡೆ ಅಷ್ಟೇ. ಬಟ್ ಆಗುತ್ತೆ ಅಂತ ಗೊತ್ತಿತ್ತು, ಬಟ್ ಲೇಟ್ ಆಗುತ್ತೆ ಅಂದ್ಕೊಂಡಿದ್ದೆ. ಇದು ತುಂಬಾ ಬೇಗ ಆಯಿತು. ಅದು ತುಂಬ ಪವರ್ಫುಲ್ ಅಂತಲೇ ಅನ್ನಿಸ್ಬಿಡ್ತು ನನಗೆ. ಸೊ ತುಂಬಾ ಖುಷಿ ಆಯಿತು. ಅದಾದಮೇಲೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಟ್ಟೆ ತುಂಬ ಇತ್ತು. ಬಟ್ಟೆ ಎಲ್ಲ ವಾಶ್ ಮಾಡಾದ್ಮೇಲೆ ನಮ್ಮ ಮನೆಯವ್ರು ಹಾಲು ತಂದುಕೊಟ್ರು. ಹಾಲು ಟೀ ಕುಡ್ಕೊಂಡು ರಿಲ್ಯಾಕ್ಸೇಷನ್ ಮಾಡಿಕೊಂಡು ಸ್ವಲ್ಪ ಏನಾದರೂ ಕರೆಂಟ್ ಅಫೇರ್ಸ್ ಬಗ್ಗೆ ಸ್ವಲ್ಪ ಓದ್ಕೊಂಡು. ಯಾಕಂದರೆ ನ್ಯೂಸ್ ಚಾನಲ್ ಫಸ್ಟ್ ಕೇಳೋದೆ ಕರೆಂಟ್ ಅಫೇರ್ಸ್ ಬಗ್ಗೆ ಏನಾಗ್ತಿದೆ ಏನು ಅಂತಂದು. ಅದಕ್ಕೋಸ್ಕರ ಒಂದು ಸ್ವಲ್ಪ ಕಣ್ಣಾಡಿಸ್ಬಿಟ್ಟು, ಏನೋ ನ್ಯೂಸ್ ಪೇಪರ್ ಇತ್ತಲ್ವ ಕಣ್ಣಾಡಿಸ್ಬಿಟ್ಟು ಮತ್ತು ಮನೇದು ಏನು ಕೆಲಸ ಇದೆ ಎಲ್ಲ ಮುಗಿಸ್ಕೊಂಡು ಟಿಫನ್ ರೆಡಿ ಮಾಡಿ. ಯಾಕಂದರೆ ಕ್ಯಾಮ್ರಾ ಇಟ್ಕೊಂಡು ಮಾಡಬೇಕಂದ್ರೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಮನೆ ಬೇಗ ಬಿಡಬೇಕು, ಯಾಕಂದರೆ ಬೆಂಗಳೂರಲ್ಲಿ ಟ್ರಾಫಿಕ್ ಗೊತ್ತೇ ಇರ್ಬೋದು. ಅದಕ್ಕೋಸ್ಕರ ನಾನು ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು, ನನಗೆ ಸ್ವಲ್ಪ ತಲೆನೋವ್ತಾ ಇರೋದ್ರಿಂದ ನಾನು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿತಾ ಇದ್ದೆ. ಧ್ವನಿ ಸ್ವಲ್ಪ ಹೋದಂಗೆ ಆಗಿಬಿಟ್ಟಿದೆ ಇವತ್ತು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದಾದ ನಂತರದಲ್ಲಿ ಬೇಗ ರೆಡಿ ಆಗಿಬಿಟ್ಟು ಟೈಮ್ ಬೇರೆ ಆಗಿಬಿಟ್ಟಿತ್ತು. ಅದ್ರ ಸಹ ಹೊರಟೆ. ನಮ್ಮ ಮನೆಯವರು ಬಿಟ್ಟರು ಮತ್ತು ಅಲ್ಲಿಂದ ನಾನು ಮತ್ತೆ ಬೇರೆ ಬಸ್ಗೆ ಹೋಗಬೇಕಾಗಿತ್ತು. ಸೊ ಫೈನಲಾಗಿ ನ್ಯೂಸ್ ಅಲರ್ಟ್ಗೆ ಚಾನಲ್ಗೆ ಹೋಗಿದ್ದು. ಇಂಟರ್ವ್ಯೂ ಕೂಡ ಆಯಿತು. ತುಂಬ ಖುಷಿ ಆಯಿತು. ಫೈನಲಿ ಸೆಲೆಕ್ಟ್ ಕೂಡ ಆದೆ. ಅದಾದ ನಂತರದಲ್ಲಿ ನಮ್ಮ ಮೇಡಮ್ ಸಹ ಮೀಟ್ ಆಗ್ತೀನಿ ಅಂತ ಅಂದರು. ಅವ್ರಿಗೋಸ್ಕರ ಮೆಜೆಸ್ಟಿಕ್ಕಿಗೆ ಬಂದು ಮೆಜೆಸ್ಟಿಕಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ. ಅವರು ಸಹ 1 ಅವರ್ ಆದಮೇಲೆ ಬಂದರು. ವೀಕ್ಲಿ 1 ಟೈಮ್ ಆರ್ 2 ಟೈಮ್ಸ್ ಸಿಗ್ತಾ ಇರ್ತಿದ್ವಿ. ಈಗ ನಾನು ಕೆಲಸಕ್ಕೆ ಜಾಯ್ನ್ ಆಗಿರೋದ್ರಿಂದ ಮತ್ತೆ ಸಿಗ್ತೀವೋ ಇಲ್ಲೋ ಗೊತ್ತಿಲ್ಲ ಅಂದ್ಕೊಂಡು ಮೇಡಮ್ ಅದಕ್ಕೋಸ್ಕರ ಅವ್ರದ್ದು ಸಹ ಕೆಲವೊಂದು ಕೆಲಸ ಇತ್ತು. ಅದನ್ನು ಮುಗಿಸ್ಕೊಂಡು ನಾನು ಮೀಟ್ ಆದರು. ಲೂಲು ಮಾಲ್ಗೆ ಹೋದ್ವಿ. ತುಂಬಾ ಖುಷಿ ಆಯಿತು. ಯಾಕಂದರೆ ಲೂಲು ಮಾಲಲ್ಲಿ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಿಲ್ಲ. ಎಲ್ಲ ಥರನೂ ವೆರೈಟೀಸ್ ಫುಡ್ ಆಗಿರ್ಬೋದು, ಸ್ನ್ಯಾಕ್ಸ್ ಆಗಿರ್ಬೋದು, ಎಲ್ಲ ಥರ ಸಿಗ್ತಾಯಿತ್ತು. A to Z ಎಲ್ಲ ಇತ್ತು ಅಲ್ಲಿ. ನಾವೆಲ್ಲ ಕಡೆಗೂ ನೋಡಿಕೊಂಡು ಅವರು ಸಹ ಅವ್ರ ಮಕ್ಳಿಗೆ ಏನು ಬೇಕೋ ಅದನ್ನೆಲ್ಲ ತೊಗೊಂಡ್ರು. ನಾವು ಕೂಡ ಊಟ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಈ ದಿನ ಮತ್ತೆ ಯಾವಾಗ ನಾವು ಮೀಟ್ ಆಗ್ತೀವೋ ಅದಕ್ಕೋಸ್ಕರ ಬೇಗ ಸಿಕ್ಬಿಡೋಣ ಅಂತ ಸಿಕ್ಬಿಟ್ವಿ ಇವತ್ತು. ತುಂಬ ಖುಷಿಯಾಯಿತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು. ಯಾರ ಜೊತೆಗೆ ಇಷ್ಟು ಟೈಮ್ ಸ್ಪೆಂಡ್ ಮಾಡಿದರೆ ನನಗೇನು ಅಷ್ಟು ಖುಷಿ ಸಿಗೋಲ್ಲ. ಬಟ್ ಇವ್ರ ಜೊತೆಗೆ ಆಗಿರ್ಬೋದು,
ಸುಮಾರು ಫ್ರೆಂಡ್ಸ್ ಇದ್ದಾರೆ, ಕ್ಲೋಸ್ ಫ್ರೆಂಡ್ಸು, ಅದು ಬೆಂಗಳೂರಲ್ಲಿ. ಅವ್ರ ಜೊತೆಗಿದ್ರೆ ಸ್ವಲ್ಪ ಟೈಮ್ ಹೋಗೋದು ಗೊತ್ತಾಗಲ್ಲ. ಅವ್ರ ಜೊತೆ ತುಂಬ ಚೆನ್ನಾಗಿ ದಿನನ ಕಳಿಬೋದು ಅಂತಲೇ ಹೇಳ್ತೀನಿ. ಸೊ ಇದಾಗಿತ್ತು ನನ್ನ 21 ಡೇಸ್ ಚಾಲೆಂಜ್ನ 13th ಡೇ. ತುಂಬ ಸರಳವಾಗಿ ಈ ದಿನ ಕಳೆದೆ. ತುಂಬ ಖುಷಿ ಇದೆ, ಯಾಕಂದರೆ ಕೆಲಸ ಸಿಕ್ಕಿರೋದ್ರಿಂದ 5 ಡೇಸ್ ಟ್ರೈನಿಂಗ್ ಅಂತ ಹೇಳಿದ್ದಾರೆ. ಯಾಕಂದರೆ ಮುಂಚೆ ಆ್ಯಂಕರಿಂಗ್ ವಿತ್ ರಿಪೋರ್ಟಿಂಗ್ ಮಾಡ್ತಾಯಿದ್ದಿದ್ದು, ಇವಾಗ ನನಗೆ ಕೊಟ್ಟಿರುವಂಥ ಕೆಲಸ ಬುಲೆಟಿನ್ ಪ್ರೊಡ್ಯೂಸರ್ ಆಗಿರೋದ್ರಿಂದ ಅಲ್ಲಿದು ಅಷ್ಟು ನನಗೆ ಗೊತ್ತಿಲ್ಲ, ಅಷ್ಟು ಕೆಲಸದ ಹಿಡಿತಾ ಇಲ್ಲ. ಅದಕ್ಕೋಸ್ಕರ ನನಗೆ ಟ್ರೈನಿಂಗ್ ಇದೆ. ಸೊ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.